ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ನೂತನ ಗೌಡ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಡ್ರೈ ಫೇಸ್ ಇರೋರಿಗೆ ಯಾವ ರೀತಿ ಸಿಂಪಲ್ ಮೆಡಿಸನ್ ಮಾಡಬಹುದು ಮನೇಲೆ ಅಂತ ನೋಡೋಣ. ತುಂಬ ಜನಕ್ಕೆ ಡ್ರೈ ಫೇಸ್ ಇರುತ್ತೆ, ಅಥವಾ ಕೆಲವರು ನಾರ್ಮಲ್ ಫೇಸ್ ಇದ್ದವರಿಗೆ ಅವಾಗವಾಗ ಡ್ರೈ ಫೇಸ್ ಇರುತ್ತೆ. ಅಂಥವ್ರು ಏನು ಮಾಡಬೇಕು ಅಂತಂದರೆ, ಸಿಂಪಲ್ಲಾಗಿ ವ್ಯಾಸ್ಲಿನ್ ಇರುತ್ತಲ್ಲ, ಪೆಟ್ರೋಲಿಯಂ ಜೆಲ್ಲಿ ವ್ಯಾಸ್ಲಿನು, ಆ ವ್ಯಾಸ್ಲಿನನ್ನು ನೀವು ಡೈಲಿ ಫೇಸ್ನ ನೀಟಾಗಿ ವಾಶ್ ಮಾಡಿಕೊಂಡು ಫೇಸ್ನ ನೀಟಾಗಿ ಒಂದು ಒಳ್ಳೆ ಬಟ್ಟೆಯಲ್ಲಿ ಒರೆಸ್ಕೊಂಡು ಪೆಟ್ರೋಲಿಯಂ ಜೆಲ್ಲಿ ವ್ಯಾಸ್ಲಿನನ್ನು ಹಚ್ಕೊಂಡು ನೀಟಾಗಿ ಮಸಾಜ್ ಮಾಡಿಬಿಟ್ಟು ಮಾರ್ನಿಂಗ್ ನೀವು ಅದನ್ನು ಫೇಸ್ ವಾಶ್ ಮಾಡಿಕೊಂಡ್ರೆ, ಈ ಥರ ಡೈಲಿ ಇಲ್ಲ ಅಂತಂದ್ರೂ ಒಂದು ವಾರದಲ್ಲಿ ಒಂದು 4 ದಿನನಾದರೂ ಈ ಥರ ಮಾಡ್ಕೊಂಡು ಬನ್ನಿ. ಈ ಥರ ಮಾಡೋದ್ರಿಂದ ಫೇಸ್ ತುಂಬ ಸ್ಮೂತ್ ಆಗುತ್ತೆ, ಡೆಡ್ ಸ್ಕಿನ್ ಎಲ್ಲ ಹೋಗುತ್ತೆ. ಇದು ತುಂಬ ಒಳ್ಳೆ ಮೆಡಿಸಿನ್ನು, ಯಾಕಂದರೆ ಡ್ರೈ ಫೇಸ್ ಇರೋರಿಗೆ. ಹಾಗೆ ಕೊಬ್ಬರಿ ಎಣ್ಣೆಯಲ್ಲಿ ಬ್ಯಾಕ್ಟೀರಿಯಾವನ್ನು ಕೊಲ್ಲುವಂತಹ ಶಕ್ತಿ ಇರುತ್ತೆ. ಈ ಕೊಬ್ಬರಿ ಎಣ್ಣೆ ಅಂದರೆ ಪ್ಯೂರ್ ಕೊಬ್ಬರಿ ಎಣ್ಣೆ ಆಗಿರಬೇಕು. ಈ ಕೊಬ್ಬರಿ ಎಣ್ಣೆಯನ್ನು ನೀವು ಡೈಲಿ ಸಂಜೆ ನೀವು ಫೇಸ್ ವಾಶ್ ಮಾಡಿಕೊಂಡು ಫೇಸ್ನ ಒರೆಸ್ಕೊಂಡು ಡೈಲಿ ಫೇಸ್ಗೆ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಬೇಕು. ನೀವು ಮಸಾಜ್ ಮಾಡಿಕೊಂಡು ಮಾರ್ನಿಂಗು ನೀವು ವಾಶ್ ಮಾಡ್ಕೋಬೋದು, ಅಥವಾ ಒಂದು 3-4 ಅವರ್ಸ್ ಕೂಡ ಇಟ್ಕೋಬೋದು ಫೇಸಲ್ಲಿ. ಆಮೇಲೆ ನೀವು ಕೊಬ್ಬರಿ ಎಣ್ಣೆ ಆದಮೇಲೆ ನೀವು ಕೊಬ್ಬರಿ ಎಣ್ಣೆ ಎಲ್ಲರ ಮನೇಲಿ ಇರುತ್ತೆ, ಪ್ಯೂರ್ ಕೊಬ್ಬರಿ ಎಣ್ಣೆಯಲ್ಲಿ ಮಾಡ್ಕೋಬೇಕು. ಹಾಗೆ ನೀವು ಡ್ರೈ ಫೇಸ್ ಇರೋರು ಹೆಚ್ಚೆಚ್ಚಾಗಿ ನೀರು ಕುಡಿಬೇಕು. ಕೆಲವರು ನೀರು ಕುಡಿಯೋದಿಲ್ಲ, ಅದರಿಂದ ಕೂಡ ಡ್ರೈ ಫೇಸ್ ಆಗುತ್ತೆ. ಹೆಚ್ಚೆಚ್ಚು ನೀರನ್ನು ಕುಡಿಬೇಕು. ಬಾಡಿಯಲ್ಲಿ ನೀರು ಹೆಚ್ಚೆಚ್ಚಾಗಿ ಕುಡಿಯೋದ್ರಿಂದ ಏನಾಗುತ್ತೆ ಅಂತಂದರೆ, ಬಾಡಿಯಲ್ಲಿರುವಂತಹ ಉಷ್ಣದ ಅಂಶ ಹೋಗುತ್ತೆ. ಇದೇನಾಗುತ್ತೆ, ಡೆಡ್ ಸ್ಕಿನ್ನನ್ನು ತೆಗೆಯುತ್ತೆ. ಫೇಸ್ ಡ್ರೈ ಇರೋದು ಸ್ಮೂತ್ ಆಗ್ತಾ ನಾರ್ಮಲ್ಲಿಗೆ ತಿರುಗುತ್ತೆ. ಅದಾದಮೇಲೆ ನೀವು ಹನಿ ಇರುತ್ತಲ್ಲ, ಜೇನುತುಪ್ಪ, ಪ್ಯೂರ್ ಜೇನುತುಪ್ಪವನ್ನು ತಗೊಂಡು ಅದನ್ನು ಕೂಡ ಚೆನ್ನಾಗಿ ಮಸಾಜ್ ಮಾಡಬೇಕು. ಫೇಸ್ಗೆ ಮಸಾಜ್ ಮಾಡಿ ನೀವು ಫೇಸ್ ವಾಶ್ ಮಾಡೋದ್ರಿಂದ ಕೂಡ ಡ್ರೈ ಫೇಸ್ ಇರೋದು ನಾರ್ಮಲ್ ಫೇಸ್ಗೆ ತಿರುಗುತ್ತೆ. ಆಮೇಲೆ ಗಟ್ಟಿ ಮೊಸರು ಎಲ್ಲರ ಮನೇಲೂ ಇರುತ್ತಲ್ವ, ಈ ಗಟ್ಟಿ ಮೊಸರು ಕೂಡ ತುಂಬಾ ಒಳ್ಳೆಯದು. ಇದರಲ್ಲಿ ಒಳ್ಳೆ ಹುಳಿ ಅಂಶ ಇರೋದ್ರಿಂದ ಫೇಸ್ಗೆ ತುಂಬಾ ಒಳ್ಳೆಯದು. ಗಟ್ಟಿ ಮೊಸರನ್ನು ನೀವು ಫೇಸ್ಗೆ ಹಚ್ಚಿ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ನೀವು ಒಂದು 1.5-2 ಅವರ್ಸ್ ಕೂಡ ಒಂದು 2 ಅವರ್ಸ್ ಇಟ್ಕೊಂಡು ನೀಟಾಗಿ ಮಸಾಜ್ ಮಾಡ್ಕೊಂಡು ಬರೋದ್ರಿಂದ ಉಗುರು ಬೆಚ್ಚಿನ ನೀರಲ್ಲಿ ತೊಳಿಬೇಕು, ತುಂಬ ಬಿಸಿ ನೀರಲ್ಲಿ ಫೇಸನ್ನು ತೊಳಿಬಾರ್ದು. ಈ ಥರ ಮಾಡ್ಕೊಂಡು ಬರೋದ್ರಿಂದ ಕೂಡ ಡ್ರೈ ಫೇಸನ್ನು ನಾರ್ಮಲ್ ಫೇಸಿಗೆ ತಿರುಗಿಸ್ಕೋಬೋದು. ಈ ಥರ ಸಿಂಪಲ್ ಮನೆ ಮದ್ದನ್ನು ನೀವು ಮನೇಲೇ ಮಾಡ್ಕೋಬೋದು. ನನ್ನ ಚಾನಲನ್ನು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಒತ್ತಿ ಆಲ್ಗೆ ಕ್ಲಿಕ್ ಕೊಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಆಗ ನಾನು ಮಾಡುವಂಥ ವಿಡಿಯೋಗಳು ನಿಮಗೆ ತಲುಪುತ್ತೆ, ನಿಮಗೆ ಕೂಡ ಹೆಲ್ಪ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನಮಸ್ಕಾರ.